ನಮಸ್ಕಾರ ಸರ್, ಏನ್ ನಿಮ್ಮ ಹೆಸರು? ನನ್ನ ಹೆಸರು ಭರತ್ ಅಂತ. ಭರತ್ ಅವರು ಯಾವ ಊರು? ನಂದು ತುಮಕೂರು. ತುಮಕೂರಿಂದ ಬಂದಿದ್ದೀರಿ, ಬೆಂಗಳೂರಿಗೆ ಬಂದ್ರಿ. ಹೌದು. ಹೆಂಗ್ ಗೊತ್ತಾಯ್ತು ನಿಮಗೆ ಇಲ್ಲಿ ಪ್ರೊಟೆಸ್ಟ್ ಆಗ್ತಾ ಇದೆ ಅಂತ? ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಅಲ್ಲಿ ಎಲ್ಲಾ ಕಡೆ ವಿಡಿಯೋಸ್ ಅಪ್ಲೋಡ್ ಆಗಿತ್ತು. ಎಷ್ಟು ಗಂಟೆಗೆ ಪ್ರೊಟೆಸ್ಟ್ ಅಂತ ಹೇಳಿದ್ರು? ಪ್ರೊಟೆಸ್ಟ್ ಇದೆ ಇಷ್ಟು ಗಂಟೆಗೆ ಅಂತ ಹೇಳಿರಲಿಲ್ಲ, ಬಟ್ ಡೈಲಿ ಬೇಸಿಸ್ ಅಲ್ಲಿ ನಡೀತಾ ಇದೆ ಅಂತ ಹೇಳಿದ್ರು. ಸೊ ಅದನ್ನೇ ನೋಡ್ಕೊಂಡು ನಾವು ಇವತ್ತಿದೆ ಅಂತ ಬಂದಿರೋದು. ಹೌದು. ಎಷ್ಟು ಗಂಟೆಗೆ ಅಂತ ಹೇಳಿದ್ರು? ಟೈಮಿಂಗ್ಸ್ ಏನು ಹೇಳಿಲ್ಲ. ನಾವು ಬರೋ ತುಮಕೂರಿಂದ ಇಲ್ಲಿ ಬರೋ ಅಷ್ಟೊತ್ತಿಗೆ 12 ಗಂಟೆ ಆಯ್ತು. 12 ಗಂಟೆಯಿಂದ ನಾವು ಜಾಯ್ನ್ ಆಗೋಣ ಅಂತ ಬಂದು, ಬಟ್ ಪರ್ಮಿಷನ್ ಇರಲಿಲ್ಲ. ಬಟ್ ಆದ್ರೆ ಇಲ್ಲೇ ನಾವು ಸೈಡಲ್ಲಿ ನಿಂತ್ಕೊಂಡು ನಮ್ದು ಏನಿದೆಯೋ ಚರ್ಚೆ ಮಾಡ್ಕೊಂಡು ತಿರ್ಗಾ ಮತ್ತೆ ಇನ್ನೊಂದ್ಸತಿ ಪರ್ಮಿಷನ್ ತಗೊಂಡು ಮಾಡೋಣ, ನಾಳೆ ಬರೋಣ ಅಂತ ಎಲ್ಲರೂ ಸೇರ್ಕೊಂಡು ಮಾತಾಡಿದೀವಿ. ಹ್ಯೂಮನ್ ರೈಟ್ಸ್ ಅವರು ನಮಗೆ ಸಪೋರ್ಟ್ ಮಾಡಿದ್ದಾರೆ. ಓಕೆ, ಈಗ ನೀವು ಯಾವ ಉದ್ದೇಶಕ್ಕೋಸ್ಕರ ಬಂದಿದ್ದೀರಾ? ನೀವೇನು ಫಸ್ಟ್ ಆಫ್ ಆಲ್ ನೀವು ಸ್ಟೂಡೆಂಟಾ ಅಥವಾ ಯಾವುದೋ ಪಕ್ಷದ ಪರವಾಗಿ ಬಂದಿದ್ದೀರಾ ಅಥವಾ ವಿರುದ್ಧವಾಗಿ ಬಂದಿದ್ದೀರಾ, ಹೆಂಗೆ? ಸರ್, ನಾನು ಯಾವುದೇ ಪಕ್ಷಕ್ಕೆ ಸಪೋರ್ಟ್ ಮಾಡ್ಕೊಂಡ್ ಬಂದಿಲ್ಲ. ನಾನು ಒಬ್ಬ ಸ್ಟೂಡೆಂಟೇ. ನಾನು ಮಾಸ್ಟರ್ಸ್ ಮಾಡ್ತಾ ಇದ್ದೀನಿ, ನಾನು ಇಂಜಿನಿಯರಿಂಗ್ ಮಾಡಿದ್ದೀನಿ, ನಾನು ಡಿಪ್ಲೊಮಾ ಮಾಡಿದ್ದೀನಿ. ಸೊ ಈ ನೀಟ್ ಪೇಪರ್ ಸೋರಿಕೆ ಏನ್ ಆಗಿದೆ, ಮೊದಲನೇ ಸತಿ ಸೋರಿಕೆ ಆಯ್ತು, ಓಕೆ, ಅದಕ್ಕೆ ನಾವು ಬೆಂಬಲ ಕೊಡೋಣ. ಆಯ್ತು, ಏನೋ ತಪ್ಪಾಯ್ತು, ಬಟ್ ಎಜುಕೇಶನ್ ಮಿನಿಸ್ಟರ್ ನೋ ಬೆಂಬಲ ಕೊಡಂಗೇ ಇಲ್ಲ. ತಪ್ಪೇ, ರಾಂಗ್ ಇಸ್ ರಾಂಗ್. ನೋ ಬೆಂಬಲ. ಅದನ್ನ ಅಕೌಂಟಬಿಲಿಟಿ ಏನಕ್ಕೆ ತಗೊಂಡಿಲ್ಲ. ಅದು ಎಜುಕೇಶನ್ ಮಿನಿಸ್ಟ್ರಿ ಆಗಿರ್ಬೋದು, ಇಲ್ಲ ಅಂದ್ರೆ ಗವರ್ಮೆಂಟ್ ಆಫ್ ಇಂಡಿಯಾ ಆಗಿರ್ಬೋದು. ಮತ್ತೆ ಮಗದೊಮ್ಮೆ ತಿರ್ಗಾ ರೀ ಎಕ್ಸಾಮ್ ಏನ್ ಕಂಡಕ್ಟ್ ಮಾಡಿದ್ರು, ಅವಾಗ್ಲೂ ನೀಟ್ ಪೇಪರ್ ಸೋರಿಕೆ ಆಯ್ತು. 2018ರಿಂದ 19ರಿಂದ ಆಗ್ತಾನೆ ಇದೆ, ಬಟ್ ಅದನ್ನ ಅಕೌಂಟಬಿಲಿಟಿ ತಗೊಂಡವ್ರು ಯಾರು? ಓಕೆ, ಈಗ ಜೆನ್ಯೂನ್ ಹೋರಾಟ ನಿಮ್ದು. ಹೌದು. ಇದು ಎಲ್ಲೋ ಒಂದ್ ಕಡೆ ಈ ಸಿಜೆಪಿ ಜಿರ್ಲೆ ಪರ್ಲೆ ತರ್ಲೆ ಅನ್ಕೊಂಡು ಏನಾದ್ರು ಹೈಜಾಕ್ ಮಾಡ್ತಾ ಇದಾರ ಅಂತ ನಿಮಗೆ ಅನಿಸ್ತಾ ಇದೆಯಾ? ಸರ್, ಹೈಜಾಕ್ ಮಾಡೋದಕ್ಕಿಂತ ಅನ್ನೋದ್ರ ಬದಲಿಗೆ ನಮಗೆ ನಮ್ಮ ಫಂಡಮೆಂಟಲ್ ರೈಟ್ಸ್ ಗೊತ್ತು. ನಮಗೆ ಸ್ಕೂಲಲ್ಲಿ ಕಾಲೇಜ್ ಹೇಳ್ಕೊಟ್ಟಿದ್ದಾರೆ, ಎಜುಕೇಶನ್ ಇಸ್ ಯುವರ್ ಬೇಸಿಕ್ ನೀಡ್ ಅಂಡ್ ಇಟ್ಸ್ ಯುವರ್ ರೈಟ್. ಅದನ್ನ ನಾವು ತಗೊಂತಾ ಇದೀವಿ ಅಂದ್ರೆ ಇಟ್ ಹ್ಯಾಸ್ ಟು ಬಿ ಸೆಟ್ ಇನ್ ಟು ದ ಸ್ಟ್ಯಾಂಡರ್ಡ್ಸ್. ಅದನ್ನ ಮಾಡಕ್ ಆಗ್ತಾ ಇಲ್ಲ ಗೌರ್ಮೆಂಟ್ ಕೈಲಿ ಅಂದ್ರೆ ಇನ್ನೇನಕ್ಕೆ ಗೌರ್ಮೆಂಟ್ ನಾವೇನಕ್ಕೆ ಎಲೆಕ್ಟ್ ಮಾಡಿ ಅವ್ರನ್ನ ಅಲ್ಲಿ ಸಪೋರ್ಟ್ ಮಾಡಿ? ನಿಮಗೆ ಇನ್ನೊಂದು ನೇರವಾದಂತ ಪ್ರಶ್ನೆ, ಹೋರಾಟ ಸರ್ಕಾರ ಮತ್ತು ನಿಮ್ಮಗಳ ನಡುವೆ, ಜೆನ್ಯೂನ್ ಸ್ಟೂಡೆಂಟ್ಸ್ ಮತ್ತು ಸರ್ಕಾರದ ನಡುವೆ ಅದಷ್ಟೇ ಇರಬೇಕು. ರಾಜಕೀಯವಾಗಿ ಟರ್ನ್ ಆಗ್ತಾ ಇರೋದು ಸರಿ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಸರ್, ರಾಜಕೀಯವಾಗಿ ಟರ್ನ್ ಮಾಡ್ತಾ ಇದ್ದಾರೆ, ಬಟ್ ಅದು ಮಾಡಬಾರ್ದು. ಹಂಗಂತ ಹೇಳಿ ಬೇರೆ ಪಕ್ಷದವ್ರು ಬಂದು ಸ್ಟೂಡೆಂಟ್ಸ್ ನ ಸಪೋರ್ಟ್ ಮಾಡಬೇಡಿ ಅಂತಾನು ಯಾರು ಹೇಳ್ಬಾರ್ದು. ಅದು ಯಾರೇ ಆಗಿರ್ಬೋದು, ಹ್ಯೂಮನ್ ರೈಟ್ಸ್ ಅವ್ರು ಆಗಿರ್ಬೋದು, ಮತ್ತೊಂದು ಮಗು ಯಾವುದೇ ಪಾರ್ಟಿ, ದೇ ಆಲ್ ಹ್ಯಾವ್ ಕಮ್ ಟು ಸಪೋರ್ಟ್ ದಿ ಸ್ಟೂಡೆಂಟ್ಸ್, ಯೂತ್ ಆಫ್ ಇಂಡಿಯಾ. ವಿ ದ ಪೀಪಲ್ ಆಫ್ ಇಂಡಿಯಾ. ನಮ್ಮ ಸಂವಿಧಾನ ಪೀಠಿಕೆಯೇ ಒಂದಷ್ಟು ಇದೆ, ನಮಗೆ ಪ್ರತಿಭಟನೆ ಹಕ್ಕು ಇದೆ. ಆ ಹಕ್ಕಿನಲ್ಲಿ ಒಂದಷ್ಟು ನಮಗೆ ರಿಲೀಫು ಇದೆ, ರಿಸ್ಟ್ರಿಕ್ಷನ್ಸು ಇದೆ, ಫ್ರೀಡಮು ಇದೆ. ಆ ಪ್ರಕಾರ ಆಗ್ತಾ ಇದೆಯಾ? ಪೊಲೀಸ್ನವರ ಮೇಲೆ ಹಲ್ಲೆ ಆಯ್ತಾ, ಬ್ಯಾರಿಗೇಡನ್ನು ಬೀಳಿಸೋದು, ಖಡ್ಗವನ್ನು ತೋರಿಸೋದು, ಇದು ಯಾವ ಸಂದೇಶ? ಇದನ್ನೆಲ್ಲ ವಿದ್ಯಾರ್ಥಿಗಳು ಅಂತ ಹೇಳಕ್ ಸಾಧ್ಯನಾ ನಾವು? ಸರ್, ವಿದ್ಯಾರ್ಥಿಗಳು ಅಂದ್ರೆ ಇವಾಗ ಒಂದ್ಸತಿ ಲಾಠಿ ಚಾರ್ಜ್ ಆಯ್ತು ಅಂದ್ರೆ ಹೌದು, ಅವರು ಅಲ್ಲಿಂದ ತಪ್ಪಿಸ್ಕೊಬೇಕು. ಅದರಲ್ಲಿ ಸ್ಟ್ಯಾಂಪೇಜ್ ಆಗಿರ್ಬೋದು, ಇಲ್ಲಾಂದ್ರೆ ಅವ್ರು ಮೋಸ್ಟ್ಲಿ ಇವತ್ತಿನ ಅಪ್ಡೇಟ್ ನಿಮ್ ಗಮನಕ್ಕಿಲ್ಲ ಅನ್ಸುತ್ತೆ. ಮನವೊಲಿಸ್ಲಿಕ್ಕೆ ಅಂತ ಹೋದಂತ ಪೊಲೀಸ್ನವ್ರ ಮೇಲೆ ಮೊಟ್ಟ ಮೊದಲು ಅಲ್ಲೇ ಆಗಿದ್ಮೇಲೆ ಆಮೇಲೆ ಪೊಲೀಸ್ನವರು ಲಾಠಿ ಚಾರ್ಜ್ ಮಾಡಿರೋದು ಇವತ್ತು ಕಂಪ್ಲೀಟ್ ಅದ್ರದ್ದು ಚಿತ್ರಣ ಇದೆ. ಹೇಳ್ತೀನಿ ನೋಡಿ, ಇವಾಗ ಆಯ್ತು, ಯಾವ್ದೋ ಒಂದು ಹುಡುಗ ಸ್ಟೂಡೆಂಟ್ ಏನೋ ಮಾಡ್ದ, ಇಲ್ಲ ಬಿಹೇವ್ ಮಾಡ್ದ, ಇಲ್ಲ ಅವ್ರಿಗೆ ಕಲ್ತೂರಾಟ ಮಾಡ್ದ, ಪೊಲೀಸ್ ಕ್ಯಾನ್ ಸೆನ್ಸಿಟೈಸ್ ದೆಮ್ ಫಸ್ಟ್ ಟೈಮ್, ಸೆಕೆಂಡ್ ಟೈಮ್, ಥರ್ಡ್ ಟೈಮ್, ಗಿವ್ ದಿ ವಾರ್ನಿಂಗ್ ಟು ದೆಮ್. ಇಫ್ ದೇ ಆರ್ ನಾಟ್ ಡೂಯಿಂಗ್, ಡಿಟೈನ್ ದೆಮ್, ಬಟ್ ಡೋಂಟ್ ಡೂ ದಿ ಲಾಠಿ ಚಾರ್ಜ್. ಅಲ್ಲ, 100 ಸಲ ವಾರ್ನಿಂಗ್ ಕೊಟ್ಟಿದ್ದಾರೆ. ವಾರ್ನಿಂಗ್ ಕೊಟ್ಟಿರುವಂತ ವಿಡಿಯೋಸ್ಗಳು ಇವತ್ತು ನಮಗೆ ಲಭ್ಯ ಆಗಿದೆ. ಸರ್, ಕೊಟ್ಟಿದ್ರೆ ಮತ್ತೆ ಏನಕ್ಕೆ ಹೋಗ್ತಾ ಇಲ್ಲ, ಏನಕ್ಕೆ ಬಿಹೇವ್ ಮಾಡ್ತಾ ಇಲ್ಲ ಹಂಗಂತ ಹೇಳ್ಬಿಟ್ಟು ದೇ ಆರ್ ನಾಟ್ ಡೂಯಿಂಗ್ ಫಾರ್ ಎನಿ ರಾಂಗ್ ಇಂಟೆನ್ಷನ್ ಆರ್ ಕಾಸ್. ಸೊ ನಾನು ಈಗಲೂ ಹೇಳ್ತಾ ಇದ್ದೀನಿ, ವಿದ್ಯಾರ್ಥಿ ನೋಡಿ, ಪದೇ ಪದೇ ಈ ತರ ಪತ್ರಿಕೆಗಳು ಸೋರಿಕೆ ಆಗುವಂಥದ್ದು ಇದು ಖಂಡಿತವಾಗ್ಲೂ ಇದು ತಪ್ಪು. ಇದು ಆಗ್ಲೇಬಾರ್ದು. ವಿದ್ಯಾರ್ಥಿಗಳ ಜೀವನ ಹಾಳಾಗ್ತಾ ಇದೆ. 4 ಗೋಡೆ ಮಧ್ಯೆ ನಿಂತ್ಕೊಂಡು ಕಷ್ಟಪಟ್ಟು ಓದಿ ಬೆವರು ಸುರಿಸಿರ್ತಾರೆ. ಅದೇ ತರ ಪೊಲೀಸ್ನವರು ಕೂಡ ಕಷ್ಟಪಟ್ಟು 4 ಗೋಡೆ ಮಧ್ಯೆ ಓದಿ ಅವ್ರ ಕೆಲಸನ ಅವ್ರು ತಗೊಂಡಿರ್ತಾರೆ. ಏಕಾಏಕಿ ತಗೊಂಡೋಗಿ ಅವರಿಗೆ ಹೊಡೆದು ಬಿಟ್ರೆ ಇದು ನ್ಯಾಯ ಅಂತಾರ ಸರ್? ನ್ಯಾಯ ಅನ್ನಲ್ಲ. ಓಕೆ, ನಿಮ್ದು ಅಭಿಪ್ರಾಯ ಹೇಳಿ ಮೇಡಮ್. ಈಗ ನೋಡಿ, ನಿಮ್ಮ ಹ್ಯೂಮನ್ ರೈಟ್ಸ್ ಅವ್ರ ಹತ್ರ ನಾನು ಬೇರೆ ಕೇಳಲ್ಲ, ಒಂದೇ ಕೇಳ್ತೀನಿ. ಸರ್ಕಾರದವರು ಈಗ ಮೋದಿ ಸರ್ಕಾರ ರೆಡಿ ಇದೆಯಂತೆ ಚರ್ಚೆ ಮಾಡೋದಕ್ಕೆ, ಅವ್ರು ರೆಡಿ ಇದಾರಂತೆ. ಬಟ್ ಇವರು ವಿಪಕ್ಷದವರು ಅದನ್ನ ಚರ್ಚೆ ಮಾಡೋದಕ್ಕೆ ಬಿಡ್ತಾ ಇಲ್ವಂತೆ. ನಿಮ್ಮ ಅಭಿಪ್ರಾಯ ಏನು? ಅವರು ರೆಡಿ ಇದಾರಂತೆ, ಇದನ್ನ ಕನ್ಕ್ಲೂಷನ್ ಕೊಡೋದಕ್ಕೆ ರೆಡಿ ಇದಾರಂತೆ, ವಿದ್ಯಾರ್ಥಿಗಳ ಪರವಾಗಿ ನಿಂತ್ಕೊಳ್ಳೋಕೆ ರೆಡಿ ಇದಾರಂತೆ. ಒಳ್ಳೆ ವಿಚಾರ. ಇವಾಗ ವಿದ್ಯಾರ್ಥಿಗಳ ಪರವಾಗಿ ಮಾತಾಡ್ತೀನಿ ಅಂತ ಹೇಳಿದಾಗ ಅದಕ್ಕೆ ಅವಕಾಶ ಕೊಡ್ಲೇಬೇಕಲ್ವಾ? ಸೊ ಈಗ ಇದ್ರ ನೋಡಿ, ಈಗ ರಾಜಕೀಯ ಮಿಕ್ಸ್ ಆಗಿ ಎಡವಟ್ ಆಗ್ತಾ ಇದೆ. ರಾಜಕೀಯದಲ್ಲಿ ಬರಲೇ ಬರೋದು. ಯಾಕಂದ್ರೆ ಸ್ಟೂಡೆಂಟ್ಸ್ ಸುಮಾರು ವರ್ಷಗಳಿಂದ ಅವ್ರ ದುಡಿಮೆ ಇದು, ಅವ್ರ ಕಷ್ಟ, ಅವ್ರು ಓದಿ ಅವ್ರ ಒಂದು ಜೀವನದಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು ಅಂತ ಒಂದು ಸಾಧನೆಯನ್ನ ಗುರುತಿಸ್ಬೇಕು. ಇದು ರಾಜಕೀಯವಾಗಿ ತಗೊಂಡು ರಾಜಕಾರಣ ಮಾಡಿದ್ರೆ ಇದರಲ್ಲಿ ಯಾವುದೇ ರೀತಿಯಾದಂಥ ಇದು ಷಡ್ಯಂತ್ರ. ಇನ್ನೊಂದೇನಂತಂದ್ರೆ ವಿದ್ಯಾರ್ಥಿಗಳಿಗೆ, ಎಸ್ಪೆಷಲಿ ವಿದ್ಯಾರ್ಥಿಗಳಿಗೆ ಬಂದ್ಬಿಟ್ಟು ನ್ಯಾಯ ಸಿಕ್ಲೇಬೇಕು. ತೀರ್ಮಾನ ತಗೊಂಡಿದ್ದಾರೋ ಆ ತೀರ್ಮಾನಕ್ಕೆ ಸ್ಟೂಡೆಂಟ್ಸ್ ಕೂಡ ಭದ್ರಾಗಬೇಕು. ಅರ್ಥ ಆಯ್ತಾ? ಈ ರೀತಿ ಒಂದು ತೀರ್ಮಾನ ಇದೆ ಅಂತಂದ್ರೆ ಖಂಡಿತ ಬಂದ್ಬಿಟ್ಟು ತೀರ್ಮಾನ ಆಗ್ಲಿ, ವಿಪಕ್ಷಗಳು ಕೂಡ ಬಂದ್ಬಿಟ್ಟು ಸಹಕಾರ ಕೊಡ್ಲೇಬೇಕು. ಖಂಡಿತ. ಆಮೇಲೆ ಎಕ್ಸಾಮು ನಡೆದೋಯ್ತು, ಮೇಗೆ ನಡೆದೋಯ್ತು ಎಕ್ಸಾಮು, ರೀ ಎಕ್ಸಾಮು ಆಗೋಯ್ತು. ಸೊ ಈ ರೀ ಎಕ್ಸಾಮ್ ಮುಂಚಿತವಾಗಿ ಇದು ಆಕ್ಚುಲಿ ಪ್ರತಿಭಟನೆಗಳು ಆಗಬೇಕಿತ್ತು. ಅವತ್ತು ಪ್ರತಿಭಟನೆ ಕಿಚ್ಚಿಲ್ಲ. ಈಗ ಪ್ರಶ್ನೆಗಳು ಮಾಡ್ತಾ ಇರೋದು ಏನು ಅಂತಂದ್ರೆ, ಜನ ಅವತ್ತು ಮಾಡದಿದ್ದವರು ಇವಾಗ ಯಾಕೆ, ಇದರಲ್ಲೇನೋ ಷಡ್ಯಂತ್ರ ಅಂತ ಹೇಳ್ತಿದ್ದಾರೆ, ನಿಜನಾ?
ಇರ್ಬೋದು ಸರ್ ಕೆಲವೊಂದು ಅವತ್ತೇ ಆಗ್ಬೇಕಿತ್ತು. ಈಗ ನಿಮಗೆ ಯಾವ ಅಂತ ನೀವು ಹೇಳಿದ್ರೆ ಕೆಳಗೆ ಬಿದ್ದಾಗ್ಲೇ ಎದ್ದೇಳೋದು. ಈಗ ನಾವು ಅಂಕಪಟ್ಟಿ ಬಂದಾಗ ಮಕ್ಕಳದು ಅವ್ರವ್ರ ವೇದನೆ ಗೊತ್ತಾಗಿದೆ. ಫಸ್ಟ್ ನಾನು ಈ ತರ ತಕೊಂಡಿದ್ದೆ, ಈ ತರ ನೆಕ್ಸ್ಟ್ ಬಂದಿದ್ದೆಲ್ಲ, ಅದಕ್ಕೆ ಅವರ ಉಕ್ಕುತ್ತಿದೆ ಅವ್ರ ಮನಸ್ಸಲ್ಲಿ. ಅದು ರೀ ಎಕ್ಸಾಮ್ ಆಗೋಕ್ಕೂ ಮುಂಚೆ ಉಕ್ಕಿರುತ್ತಲ್ಲ. ರೀ ಎಕ್ಸಾಮ್ ಆಗಕ್ ಮುಂಚೆ ಅಂತ ಹೇಳಿದ್ರೆ ಅವ್ರು ನೋಡೋಣ, ಒಂದು ಅವಕಾಶ ಕೊಟ್ಟು ನೋಡೋಣ, ತಿದ್ದುಪಡಿ. ದಟ್ ಈಸ್ ದ ಮಿಸ್ಟೇಕ್. ಒಂದ್ ನಿಮಿಷ ಇರಿ, ಮಕ್ಕಳು ಆ ತರ ಭಾವನೆಯಲ್ಲಿ ಹೇಳಿದ್ದಾರೆ, ಅದು ನೋಡಿದ್ದಾರೆ. ಈಗ ಅವ್ರಿಗೆ ಸರಿಯಾದ ಇದು ಸಿಕ್ಲಿಲ್ಲ ಫಲಿತಾಂಶ, ಅದಕ್ಕೆ ಅವ್ರು ಹೋರಾಟಕ್ಕೆ ಇಳಿದಿದ್ದಾರೆ. ಇದರಲ್ಲಿ ರಾಜಕೀಯದವ್ರು ಬಂದು ಬಣ್ಣ ಬಳ್ದು ನೀವು ನಾವು ಅಂತ ಕಿತ್ತಾಡ್ತಿರುವಾಗ ಮಕ್ಕಳ ಭವಿಷ್ಯ ಹಾಳಾಗ್ತಿದೆ ಅಂತ ನೋಡ್ತಿಲ್ಲ ಅವರು. ಅದಕ್ಕೆ ನಾವು ಮಾನವ ಹಕ್ಕು ಕಡೆಯಿಂದ ನಾವು ಯಾವುದೇ ರಾಜಕೀಯ ಆಗಲಿ ಯಾವುದೇ ಇದಕ್ಕಾಗಿ ನಾವು ಬಂದಿಲ್ಲ. ವಿದ್ಯಾರ್ಥಿ, ನಾನು ಒಂದು ವಿದ್ಯಾರ್ಥಿ ಆಗಿರುವಾಗ ನಮ್ಮ 4 ಗೋಡೆಯಲ್ಲಿ ಎಲ್ಲ ಸಮಸ್ಯೆ ಬಗೆಹರಿತಾ ಇತ್ತು. ಈಗ ನೋಡಿದ್ರೆ ಸಮಾಜದಲ್ಲಿ ಎಲ್ಲ ಕಡೆ ಒಂದು ಸ್ಕ್ಯಾಮ್ ಥರ ನಡೀತಿದೆ. ಇದು ನೋಡಿ ನನಗೆ ವೇದನೆ ಆಗ್ತಿದೆ. ನನ್ನ ಮಗು ಇದ್ದಾನೆ, ಮಕ್ಕಳಿದ್ದಾರೆ, ನಾನು ಒಂದು ತಾಯಿಯಾಗಿ ನುಡಿತಾ ಇದ್ದೀನಿ. ನಾನು ನಿಮ್ಮ ವಿದ್ಯಾರ್ಥಿಗಳ ಜೊತೆ ಯಾವಾಗಲೂ ಇರ್ತೇನೆ, ಯಾವಾಗಲೂ ನಿಮ್ಮ ಜೊತೆ ಇದ್ದು ನಿಮಗೆ ಯಾವಾಗ ಒಳ್ಳೆ ರೀತಿಯಾದ ಫಲಿತಾಂಶ ಸಿಗ್ತದೆ ಅಷ್ಟು ತನಕ ನಾನು ಹೋರಾಟ ನಿಮ್ಮ ಜೊತೆ. ಸೊ ನಾವು ಇವಾಗಲೂ ಹೇಳ್ತಾ ಇರೋದಷ್ಟೇ, ಸರ್ಕಾರ ಮಾತನಾಡಲೇಬೇಕು ಈ ಬಗ್ಗೆ. ನೀವು ನಾವು ಮಾಧ್ಯಮ ಕಡೆಯಿಂದ ಹೇಳೋದಿಷ್ಟೇ, ಮಾತನಾಡಲೇಬೇಕು. ಅವತ್ತು ಜಂತರ್ ಮಂತರ್ನಲ್ಲಿ ಕುಸ್ತಿಪಟುವಿನ ವಿರುದ್ಧ ಪ್ರೊಟೆಸ್ಟ್ ಆದಾಗಲೂ ಕೂಡ ಇದೇ ಥರ ಹಿಂಸಾಚಾರಗಳಾಗಿದ್ವು. ಅವತ್ತೂ ಮಾತಾಡಲಿಲ್ಲ, ಇವತ್ತೂ ಮಾತಾಡೋದು ಲೇಟ್ ಆಗ್ತಾ ಇದೆ. ಈಗ ಮಾತಾಡ್ತಾ ಇದ್ದೀರಾ, ಮಾತಾಡಲೇಬೇಕು. ನಮ್ಮ ಇಚ್ಛೆ ಇಷ್ಟೇ, ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಬೇಕು. ನೆಕ್ಸ್ಟ್ ಬರೋ ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆಗಬಾರದು ಅಷ್ಟೇ. ಮೇಡಮ್ ಹೇಳಿ, ಏನು ನಿಮ್ಮ ಹೆಸರು? ಈಗ ನಾನು ಸ್ವಲ್ಪ ಒಂದಷ್ಟು ಅಯ್ಯೋ ಅಲ್ಲಿ ನಿಂತ್ಕೊಂಡು ಜೈಕಾರ ಹಾಕೋದಲ್ಲ, ಜೈ ಜೈ ಅಂತ ಮಾತಾಡಬೇಕು. ಬನ್ನಿ ಸರ್, ಏನು ನಿಮ್ಮ ಹೆಸರು? ಎಲ್ಲರೂ ರಾಜೇಶ್ ಅಂತ. ನಾನು ಸ್ಕೂಲ್ ರಾಜೇಶ್ ಯಾವರು? ನಾನು ಬೆಂಗಳೂರು ಸ್ಕೂಲ್ ಟೀಚರ್ ಸರ್. ಏನು ಯಾವ ಸಬ್ಜೆಕ್ಟ್ ಪಾಠ ಮಾಡ್ತೀರಿ? ನಾನು ಮ್ಯಾಥ್ಸ್ ಸೈನ್ಸ್ ಪಾಠ ಮಾಡ್ತೀನಿ. ಹೇಳಿ ಸರ್. ಮ್ಯಾಥ್ಸು ಸೈನ್ಸು ಪಾಠ ಮಾಡ್ತೀರಿ. ಹೇಳಿ ಸರ್, ನಿಮ್ಮ ಅಭಿಪ್ರಾಯ ಇವತ್ತು ರಾಜ್ಯದಲ್ಲಿ ದೇಶದಲ್ಲಿ ಆಗ್ತಿರುವಂಥ ಈ ಒಂದು ಬೆಳವಣಿಗೆಗಳು, ಇದಕ್ಕೆ ಮೂಲ ಕಾರಣ ಏನು ಕತೆ ಸರ್? ಇವಾಗ ನಾವೆಲ್ಲ ವಿದ್ಯಾರ್ಥಿಗಳು ಕೇಳ್ತಿರೋದು ಇಷ್ಟೇ ಸರ್. ಇಷ್ಟೇ ಏನಂದ್ರೆ ಇವತ್ತು ಸಡನ್ ಆಗಿ ಏನೋ ನೀಟ್ ಅಂತ ಮಾತ್ರ ಅಲ್ಲ, ಇದು ನೀಟ್ ಮಾತ್ರ ಅಲ್ಲ, ನೇಮಕಾತಿ ಎಕ್ಸಾಮ್ ಆಗಿರ್ಬೋದು, ಹೌದು. ಏನಂದ್ರೆ ಏನು ಸಿಟ್ಟಿತ್ತು ವಿದ್ಯಾರ್ಥಿಗಳಿಗೆ, ಆ ಸಿಟ್ಟಿಗೆ ಒಂದು ವೇದಿಕೆ ಸಿಕ್ಬಿಟ್ಟಿದೆ. ವೇದಿಕೆ ಏನು, ಸಿಜೆಪಿ ಇರ್ಬೋದು, ಸೋನಂ ಸರ್ ಇರ್ಬೋದು, ಎಲ್ಲ ವೇದಿಕೆ ಕೊಟ್ಬಿಟ್ಟಿದ್ದಾರೆ. ಅಲ್ಲ, ಅದು ದುರ್ಬಳಕೆ ಆಗ್ತಿದೆ ಅಂತ ಅನಿಸ್ತಲ್ಲ? ಅದು ಬರೋಣ ಸರ್. ಅದಕ್ಕೆ ಈ ವೇದಿಕೆಯಿಂದ ಜನ ಏನ್ ಸಿಕ್ಕಿದೆ, ಆ ಸಿಟ್ಟು ಹೊರಗಾಗಕ್ಕೆ ಇವತ್ತು ಒಂದು ಒಳ್ಳೆ ವೇದಿಕೆ ಸಿಗ್ತಾ ಇದೆ. ಎಲ್ಲ ಕಡೆ ಪ್ರತಿಭಟನೆಗಳಾಗ್ತಾ ಇದೆ. ಇವತ್ತು ಕೂಡ ಸರ್ ಸರ್ಕಾರ ನಿಜವಾಗ್ಲೂ ಇವಾಗ ನೋಡಿ ಸರ್, ಫಸ್ಟ್ ಎಕ್ಸಾಮ್ ಪೇಪರ್ ಲೀಕ್ ಆದ್ಮೇಲೆ ಫಸ್ಟ್ ದಿನಕ್ಕೆ ವಿದ್ಯಾರ್ಥಿಗಳು ಸೂಸೈಡ್ ಮಾಡ್ಕೊಂಡ್ರು, ಒಬ್ರಾದ್ರು ಎರಡಾದ್ರು. ಅವಾಗ ಅಟ್ಲೀಸ್ಟ್ ಮೋದಿ ಅವರು ನೋಡಪ್ಪ ಸೂಸೈಡ್ ಮಾಡ್ಕೊಂಬೇಡಿ, ನೀವು ನಾವು ನಿಮ್ ಜೊತೆಗೆ ಇದೀವಿ ಮಾತಾಡಿದ್ರೆ ಅವಾಗ ಮಾತಾಡಿದ್ರೆ ಮೋದಿ ಅವರು ನೋಡಿ ಸೆಕೆಂಡ್ ಎಕ್ಸಾಮ್ ಕಂಡಕ್ಟ್ ಮಾಡ್ತೀವಿ, ನಾವು ನೀಟಾಗಿ ಮಾಡ್ತೀವಿ, ಯಾರು ಸೂಸೈಡ್ ಮಾಡ್ಕೊಂಬೇಡಿ, ನಿಮ್ ಜೊತೆಗೆ ಇದೀವಿ ಅಂತ ಒಂದು ಧೈರ್ಯ ತುಂಬಿದ ಒಂದು ಟ್ವೀಟ್ ಹಾಕ್ಬಿಟ್ಟಿದ್ರೆ ಖಂಡಿತ ಒಳ್ಳೇದಾಗಿತ್ತು. ಆಮೇಲೆ ಸರ್ 21 ದಿನ ಇವತ್ತು ಎಲ್ಲ ಪೊಲೀಸರ ಮೇಲೆ ಇದು ದೌರ್ಜನ್ಯ ಎಲ್ಲ ಮಾತಾಡ್ತಿದ್ದಾರೆ. 21 ದಿನ ಫ್ರೀಡಂ ಪಾರ್ಕ್ ಇದರಲ್ಲಿ ಜಂತರ್ ಮಂತರ್ ಪ್ರತಿಭಟನೆ ಮಾಡಬೇಕಾದ್ರೆ ಯಾರು ಮಾತಾಡಿಲ್ಲ. ಆಮೇಲೆ ಜಂತರ್ ಮಂತರ್ಗೆ ಹೋಗ್ತೀವಿ, ಪಾರ್ಲಿಮೆಂಟ್ ಮಾರ್ಚ್ ಮಾಡ್ತೀವಿ ಅಂತ ಹೇಳ್ತಾನೆ ಇದ್ದಾರೆ. ವಿದ್ಯಾರ್ಥಿಗಳು ರಸ್ತೆಗಿಳಿದಾಗ ಸಮಸ್ಯೆಗಳು ಬರುತ್ತೆ ಅಂತ ಗೊತ್ತಿರ್ಬೇಕು ಸರ್ಕಾರಕ್ಕೆ. ಅದೆಲ್ಲ ಗೊತ್ತಿದ್ದಾಗಲೇ ಮುಂಚೆನೆ ವಿದ್ಯಾರ್ಥಿಗಳನ್ನ ಕರೆದು ಎಲ್ಲ ಸರಿ ಮಾಡಬಹುದಾಗಿತ್ತು. ಆದ್ರೆ ಇವತ್ತು ಕೂಡ ಅಷ್ಟು ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಆಗಿದೆ, ಹೆಣ್ಣು ಮಕ್ಕಳ ಮೇಲೆ ಹಲ್ಲೆ ಆಗಿದೆ, ಮಕ್ಕಳ ಮೇಲೆ ಹಲ್ಲೆ ಆಗಿದೆ. 5 ವರ್ಷ 10 ವರ್ಷ ಮಗು ಹೇಳ್ಕೊಂಡು ಹೋಗಿದ್ದಾರೆ, ಮುಂಬೈಲಿ ಹೇಳ್ಕೊಂಡು ಹೋಗಿದ್ದಾರೆ, ಎಲ್ಲ ಕಡೆ ಹೇಳ್ಕೊಂಡು ಹೋಗಿದ್ದಾರೆ. ಇವಾಗಾದ್ರೂ ಸರ್ಕಾರ ಕಿಂಚಿತ್ ಅವರಿಗೆ ವಿದ್ಯಾರ್ಥಿಗಳಿಗೆ ಈಗ ನಾನು ನಿಮ್ಗೆ ಮೋಸ್ಟ್ಲಿ ಇವತ್ತಿನ ಅಪ್ಡೇಟ್ ನೋಡಿದ್ರ, ನಿನ್ನೆ ಇವತ್ತಿನ ಅಪ್ಡೇಟ್ ನೋಡಿದ್ರ, ಈಗ ಮೋದಿ ಅವರು ಸಂಸತ್ನಲ್ಲೂ ಮೊನ್ನೆ ಮಾತಾಡಿದ್ರು, ನಾವು ಯುವಕರ ಪರ ಇರ್ತೀವಿ, ನಾವು ಅವರಿಗೆ ನ್ಯಾಯ. ಹೌದು, ಅದು ಮುಂಚಿತವಾಗೇ ಮಾತಾಡಬೇಕಿತ್ತು. ಈಗೆಲ್ಲ ಮಾತಾಡೋದು ಮುಂಚಿತವಾಗ್ಲೇ ಮಾತಾಡಬೇಕಿತ್ತು. ಅವತ್ತು 20 ದಿನ ಏನು ಶಾಂತಿಯುತ ಪ್ರತಿಭಟನೆ ಮಾಡಿದ್ರಲ್ಲ, ಅವತ್ತೇ ಮಾತಾಡಬೇಕಿತ್ತು. ಸರಿನಾ? ಒಪ್ಕೋತೀನಿ. ಇದು ವಿದ್ಯಾರ್ಥಿಗಳು ಮತ್ತು ಸರ್ಕಾರದ ನಡುವೆ ಆಗಿದ್ದು ಜಿರ್ಲೆ ತಿಗಣೆ, ಕಾಂಗ್ರೆಸ್ಸು, ಆ ಪಾರ್ಟಿ ಈ ಪಾರ್ಟಿ JDS ಇವೆಲ್ಲ ಬರೋದು, ಬಿಜೆಪಿ ಇವೆಲ್ಲ ಇಂಟರ್ಫಿಯರ್ ಆಗೋದು ಸರಿ ಅಂತ ಅನ್ಸುತ್ತಾ? ಹೋರಾಟ ಆದಾಗ ಬರ್ತಾರೆ ಸರ್, ಎಲ್ಲರೂ ಬರ್ತಾರೆ, ಬರ್ಲಿ, ಬರೋದ್ ತಪ್ಪಲ್ಲ, ಬರ್ಲಿ. ಆದ್ರೆ ಅದ್ರಲ್ಲಿ ಏನೋ ಒಂದು ಉದ್ವಿಗ್ನ ಸ್ಥಿತಿ ನಿರ್ಮಾಣ ಮಾಡುವಂತದ್ದು ನಮ್ಮ ಸಂವಿಧಾನದಲ್ಲಿ ಇದೆಯಾ? ಆತರ ನಿರ್ಮಾಣ ಆದ್ರೆ ಸರ್, ಸರ್ಕಾರ ಯಾರ್ದು? ಬಿಜೆಪಿ ಸರ್ಕಾರ ಅವ್ರದೇ ಅಲ್ವಾ? ಪೊಲೀಸ್ ಇದೆ, ಅವ್ರನ್ನ ಪ್ರಶ್ನೆ ಕೇಳಿ, ಇಂಟೆಲಿಜೆನ್ಸ್ ಇದೆ, ಅವರು ಯಾರು ಕ್ರಮ ಕೈಗೊಳ್ಳಿ. ಇವಾಗ ಮಾತಿದ್ರೆ ಯಾರೇ ಪ್ರತಿಭಟನೆ ಮಾಡಿದ್ರು, ಯಾರೇ ಪ್ರಶ್ನೆ ಕೇಳಿದ್ರು ಟೆರರಿಸ್ಟ್, ಬಿ ಟೀಮು ಅಂತ ಮಾತಾಡ್ತಾರಲ್ಲ. ಇವಾಗ ನೋಡಿ, ಇಲ್ಲೇ ನೋಡಿ, ಆಟೋ ಡ್ರೈವರ್ಸ್ ಇದಾರೆ, ಸ್ಟೂಡೆಂಟ್ಸ್ ಇದಾರೆ, ಯಾಕೆ ಬರ್ತಾರೆ? ನಮಗ್ ಬೇಕಾಗಿರೋ ಅದೇ ಸರ್. ಇಲ್ಲಿ ಸರ್ಕಾರ ಇವಾಗಾದ್ರೂ ನಾವು ಬೇರೆ ಪಕ್ಷದವರು, ಕಾಂಗ್ರೆಸ್ ಅವರು, ಟೆರರಿಸ್ಟ್ಗಳು, ಸೋನಂ, ನಾವು ಇದು ಚೈನೀಸ್ ಏಜೆಂಟ್ಸ್ ಅಂತ ಮಾತಾಡೋದು ಬಿಟ್ಟು ನಿಜವಾಗ್ಲೂ ಸ್ಟೂಡೆಂಟ್ಸ್ ರಸ್ತೆಲಿದ್ದಾರೆ, ಜನಗಳಿದ್ದಾರೆ, ಅವ್ರ ಪರ ಇವತ್ತು ಒಂದು ಮಾತಾಡಿ ಧರ್ಮೇಂದ್ರ ಪದ ಡಿಸಿಗ್ನೇಷನ್ ಆಗಬೇಕು. ಆಮೇಲೆ ಇಷ್ಟೇ ಅಲ್ಲ ಸರ್, ನೀಟ್ ಇವತ್ತು ತಗೊಂಡೋಗ್ಬಿಟ್ಟು ಪ್ರೈವೇಟ್ ಕೋಚಿಂಗ್ ಮಾಫಿಯಾ ಕೈಲಿ ಕೊಟ್ಟಿದ್ದಾರೆ. ಇವತ್ತು ನೀಟು ಹಗಲ್ ದರೋಡೆ ಆಗಿದೆ, NTA ಇವತ್ತು ಹಗಲ್ ದರೋಡೆ ಆಗಿದೆ. ಅದನ್ನ ಎರಡೂ ಸರ್ ಇವತ್ತು ಅಬಾಲಿಷ್ ಮಾಡಬೇಕು. ನೀಟು NTA ಅಬಾಲಿಷ್ ಮಾಡಬೇಕು.
ಬಡವ್ರ ಮಕ್ಕಳು ಸರ್, ಬಡವ್ರ ಮಕ್ಕಳು ಓದುವಂತ ಪರಿಸ್ಥಿತಿ ನಿರ್ಮಾಣ ಆಗ್ಬೇಕು ಅಂತ ಈ ಪ್ರತಿಭಟನೆ ಹೇಳ್ತಾ ಇದೆ. ಇದರಿಂದ ಹಲವಾರು ವಿದ್ಯಾರ್ಥಿಗಳ ಸಮಸ್ಯೆ, ಪೇಪರ್ ಲೀಕ್ ಮಾತ್ರ ಅಲ್ಲ, ಶಿಕ್ಷಣದ ವ್ಯಾಪಾರೀಕರಣ, ಕೇಂದ್ರ ಸರ್ಕಾರ 1.5 ಲಕ್ಷ ಸರ್ಕಾರಿ ಶಾಲೆಗಳನ್ನ ಮುಚ್ಚಾಕಿದ್ದಾರೆ ಇವತ್ತು. ರಾಜ್ಯ ಸರ್ಕಾರ ಸರ್, ಕಾಂಗ್ರೆಸ್ ಮರಿಬೇಡಿ, ಈ ನೀಟ್ ಎಕ್ಸಾಮ್ ತಂದಿದ್ದೆ ಕಾಂಗ್ರೆಸ್ ಸರ್ಕಾರ, ಅವರು ಪ್ರಶ್ನಾರ್ಹರು. ಎರಡೂ ಸರ್ಕಾರಗಳು ಇವತ್ತು ಪ್ರಶ್ನೆ ಮಾಡ್ಲಿ, ಇಬ್ರು ಸರ್, ಎರಡೂ ಸರ್ಕಾರಗಳು ಪ್ರಶ್ನಿಸುವ ಹಕ್ಕು ಎಲ್ಲರಿಗೂ ಇದೆ. ನಾನ್ ಕೇಳಿದೆ ಸರ್, ಹಿಂಸಿಸುವ ಹಕ್ಕು ಇದೆಯೇ? ಇಲ್ಲ ಅದೇ ಸರ್, ಅದಕ್ಕೆ ಇವಾಗ ಎರಡೂ ಪಕ್ಷಗಳು ಜನವಿರೋಧಿ, ಹಿಂಸೆ ಮಾಡೋದು ಕೂಡ ತಪ್ಪು. ಇಲ್ಲಿ ವಿದ್ಯಾರ್ಥಿಗಳೇನು ಹಿಂಸೆ ಮಾಡ್ತಾ ಇಲ್ಲ, ಪೊಲೀಸರ ಹಿಂಸೆ ಬಗ್ಗೆ ಪ್ರೂಫ್ಗಳು ಸಿಗ್ತಾ ಇದೆ. ಇದ್ರ ಬಗ್ಗೆ ತನಿಖೆ ಆಗ್ಲಿ, ಸರ್ಕಾರ ಒಂದು ತನಿಖೆ ಮಾಡ್ಲಿ. ಯಾರಾದ್ರೂ ಇವತ್ತಿನ ಅಪ್ಡೇಟ್ ನೋಡಿದ್ರೆ ನೀವು ಹೇಳಿ ಸರ್, ಇವಾಗ ಡೇಟ್ ಸಮೇತ ಫಸ್ಟ್ ಎಲ್ಲಿಂದ ಶುರುವಾಯ್ತು, ಫಸ್ಟ್ ಆಗಿರೋದೇ ಪೊಲೀಸ್ನವ್ರ ಮೇಲೆ ಹಲ್ಲೆ ಅನ್ನೋದು ವಿಡಿಯೋನ ಇಟ್ಕೊಂಡೇ ಬಂದು ನಾನು ಮಾತಾಡ್ತಾ ಇದ್ದೀನಿ. ಆಯ್ತು ಸರ್, ಯಾರು ಮಾಡಿದ್ರೆ ಅಲ್ಲೇ ಮಾಡಿ ಒಳಗಡೆ ಜೈಲ್ ಒಳಗಡೆ ಹಾಕಿ. ಯಾರೋ ಒಂದಿಷ್ಟು ಜನ ಮಾಡಿದ್ರು ಅಂತ ಎಲ್ಲರೂ ನಾವೆಲ್ಲ ಅದೇ ಮಾಡೋರು. ಈಗ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ಇಲ್ಲೆಲ್ಲ ಒಂದಷ್ಟು ಜನಸಾಮಾನ್ಯರಿದ್ದಾರೆ, ಬೀದಿ ಬದಿ ವ್ಯಾಪಾರಸ್ಥರಿದ್ದಾರೆ, ಹೆಣ್ಮಕ್ಳಿದ್ದಾರೆ. ಸಡನ್ ಆಗಿ ಏಕಾಏಕಿ ಒಂದಷ್ಟು ವಿದ್ಯಾರ್ಥಿಗಳು, ಒಂದಷ್ಟು ಯೂತ್ಸ್ ಎಲ್ಲ ಸೇರ್ಕೊಂಡು ದೊಂಬಿ ಎಬ್ಸಕ್ ಟ್ರೈ ಮಾಡಿದಾಗ ಪೊಲೀಸ್ನವ್ರು ತಾನೇ ಏನ್ ಮಾಡಕ್ ಸಾಧ್ಯ? ಖಂಡಿತ ಆಕ್ಷನ್ ತಗೊಳ್ಳಿ ಸರ್, ನಾವು ಮಾಡಬೇಡಿ ಅಂತ ಹೇಳ್ತಿಲ್ಲ. ಆಕ್ಷನ್ ತಗೊಳ್ಳಿ. ಆತರ ಯಾರು ಮಾಡಿದ್ರೆ ಅದು ನಿಜವಾಗ್ಲೂ ಈ ತರ ಮಾಡಿದಾರ ತನಿಖೆ ಆಗ್ಲಿ, ಅದನ್ನ ತನಿಖೆ ಯಾರು ಆತರ ಪಬ್ಲಿಕ್ ಇದನ್ನ ಡಿಸ್ಮೆಂಟಲ್ ಮಾಡಿದ್ದಾರೆ, ಪೊಲೀಸ್ ಕೊಡ್ತಾರೆ, ಅವ್ರು ತನಿಖೆ ಮಾಡಿ. ಈಗ ನೀವು ಅದನ್ನ ಒಪ್ಕೋತೀರಾ? ಪಬ್ಲಿಕ್ ಆಸ್ತಿ ಪಾಸ್ತಿ ನಾಶ ಮಾಡಬಾರ್ದು. ಯಾರು ಮಾಡ್ತಾರೆ ಅದ್ರ ಮೇಲೆ ನೀವು ಯಾರು ಆಮೇಲೆ ಮಾಡ್ತಾರೆ. ಇನ್ನೊಂದು ದೃಶ್ಯಾವಳಿ ನೋಡಿದ್ರಾ, ಕಡ್ಗ ಹಿಡ್ಕೊಂಡು ಬಂದಿರೋದು ಇವತ್ತು. ಸರ್ ಅದ್ರ ಮೇಲೆ ಅದು ರಾಂಗ್ ರೈಟಾ? ಎಲ್ಲ ರಾಂಗ್ ಸರ್, ಅವ್ರ ಬಗ್ಗೆ ಎಲ್ಲ ಸರ್. ಹಂಗೆ ಪೊಲೀಸರು ಅವ್ರ ಲಾಠಿ ಇಲ್ಲ ಆನಿ ಹಾಕೊಂಬಂದಿದ್ದಾರೆ, ಅದನ್ನು ಕೇಳಬೇಕು ನಾವು. ಸರ್ ನಾನು ಹೇಳೋದು ಇಷ್ಟೇ ಸರ್, ನೋಡಿ ಎಲ್ಲೋ ಒಂದ್ ಕಡೆ ಒಂದು ಹೋರಾಟ ಆ ಕಡೆ ದಿಕ್ ತಪ್ಪುತ್ತೆ ಅಂತ ಮಾತ್ರಕ್ಕೆ ಎಲ್ಲಾರು ದಿಕ್ ತಪ್ತಾ ಇದೆ. ಹೋರಾಟಕ್ಕೆ ಬಂದವರೇ ಸರಿ ಇಲ್ಲ. ಆಮೇಲೆ ನಿಮಗೆ 100% ವಿದ್ಯಾರ್ಥಿಗಳೇ ಇರೋದಲ್ಲಿ ಸರ್, ಅಲ್ಲೂ ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾರ್ಥಿಗಳಿದ್ದಾರೆ ಸರ್. ಕೆಲವರು ಬರ್ತಾರೆ, ನಾನು ಹೇಳಿದ್ನಲ್ಲ ಸರ್, ಕೆಲವು ಪಕ್ಷದವ್ರು ಬರ್ತಾರೆ. ಯಾಕಂದ್ರೆ ಎಲ್ಲಾರ್ಗು ಏನಿರುತ್ತೆ ಇಂಥ ಟೈಮ್ ಅಲ್ಲಿ ಒಂದು ಮೈಲೇಜ್ ತಗೊಳ್ಳಂತ ಬರ್ತಾರೆ. ಹಂಗಂದ್ ಮಾತ್ರಕ್ಕೆ ಸರ್, ಹಂಗಂದ್ ಮಾತ್ರಕ್ಕೆ ವಿದ್ಯಾರ್ಥಿಗಳಿಲ್ಲ ಅಂತ ಹೇಳ್ಬೇಡಿ. ವಿದ್ಯಾರ್ಥಿಗಳಿದ್ದಾರೆ, ವಿದ್ಯಾರ್ಥಿಗಳಿರ್ಬೇಕು, ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಬೇಕು ಅಷ್ಟೇ. ನಾನ್ ನೋಡ್ತೀನಿ ತುಂಬಾ ಜನ ಇಲ್ಲಿಂದ ಟ್ರೈನ್ ಟಿಕೆಟ್ ಕೊಟ್ಟು, ಫ್ಲೈಟ್ ಟಿಕೆಟ್ ಕೊಟ್ಟು ಹೋಗಿ ಅಂತ ಸಪೋರ್ಟ್ ಮಾಡ್ತಾ ಇದ್ದಾರೆ ಸ್ಟೂಡೆಂಟ್ಸ್ ಗೆ, ಅವರು ಹೋಗ್ತಿದ್ದಾರೆ. ಸೊ ಇಲ್ಲೂ ಕೂಡ ತುಂಬಾ ಜನ ಬೆಂಗಳೂರು ಬರ್ತಾರೆ. ಯಾಕೆ ಬರ್ತಾರೆ? ಇವಾಗ ಆಟೋ ಡ್ರೈವರ್ ಬಂದಿದ್ರು, ಕೆಲಸ ಬಿಟ್ಟು ಬಂದಿದ್ದಾರೆ ಸಪೋರ್ಟ್ ಮಾಡಿ, ಅವ್ರು ಆಟೋ ಇಂದ ಹಂಚ್ಕೊಂಡಿದ್ದಾರೆ ಐ ಸಪೋರ್ಟ್ ಸೋನಂ ವಾಂಗ್ಚು ಅಂತ. ಇದೆಲ್ಲ ಏನ್ ತೋರಿಸುತ್ತೆ, ಜನಗಳ ಹೋರಾಟ ಆಗಿ ಬದಲಾವಣೆ ಹಾಕಿದೆ. ಈ ಬಿಜೆಪಿ ಸರ್ಕಾರಕ್ಕೆ ತಕ್ಕ ಪಾಠ ವಿದ್ಯಾರ್ಥಿಗಳು ಜನಸಾಮಾನ್ಯ ಕಳಿಸ್ತಾರೆ ಸರ್. ಇದು ಒಂದು ಸ್ಟಾರ್ಟ್ ಆಗಿದೆ, ಇದಕ್ಕೆ ಎಂಡ್ ಆಗೇ ಆಗುತ್ತೆ. ಎಸ್, ಈಗ ಓಕೆ, ಥ್ಯಾಂಕ್ ಯು. ಆಮೇಲೆ ಇನ್ನೊಂದೇನು ಅಂತಂದ್ರೆ, ನೀವೆಲ್ಲರೂ ಕೂಡ 2018ರಿಂದಲೂ ಕೂಡ ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆಗ್ತಿರುವಾಗ ಹೋಗ್ಲಿ ಬಿಡು ಬಿಟ್ಕೊಂಬಂದಿದ್ದು ಮೊದಲನೇ ತಪ್ಪು ಆಯ್ತಾ. ಅವತ್ತೇ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಪ್ರಶ್ನೆ ಉತ್ತರ ಸಿಗುತ್ತೆ. ಹೋಗ್ಲಿ ಬಿಡು ಅಂತ ಬಿಟ್ಕೊಂಬಂದ್ರೆ ಅವರಿಗೂ ಅಭ್ಯಾಸ ಆಗೋಯ್ತು. ಶಿವ ನಮ್ಮನ್ನು ಯಾರು ಕೇಳಲ್ಲ, ಶಿವ ಅನ್ಸ್ಬಿಡೋಣ ಅಂತ. ನಿಮ್ಮ ಹೆಸರು? ಸೂರಜ್ ಅಂತ ಹೇಳಿ. ಸೂರಜ್ ಅವರೇ, ಯಾವರು? ರಾಯಚೂರಿಂದ ಪ್ರೊಟೆಸ್ಟ್ ಅಂತ ಬಂದ್ರೆ ಅಥವಾ ಸುಮ್ಮನೆ ಬಂದಿದ್ರೆ? ಸುಮ್ಮನೆ ನಮ್ಮ ಕೆಲಸ. ಒಳ್ಳೆ ಕೆಲಸ ಆಯ್ತು. ಏನ್ ಅನ್ಸುತ್ತೆ ಸರ್ ಇದೆಲ್ಲ ನೋಡ್ತಾ ಇದ್ರೆ? ಗೊತ್ತಲ್ಲ, ಅಪ್ಡೇಟ್ಗಳು ಗೊತ್ತಾಗ್ತಿದೆಯಲ್ಲ ಏನಾಗ್ತಾ ಇದೆ ಅಂತ. ಹಿಟ್ಲರ್ ಸಾಮ್ರಾಜ್ಯ ಮೋದಿ ಅವರು ಮಾಡ್ತಾ ಇದ್ದಾರೆ. ಯಾಕೆ ಸರ್, ಯಾಕೆ ಹಂಗ ಅನಿಸ್ತು ನಿಮ್ಗೆ? ಪ್ರೊಟೆಕ್ಟ್ ಮಾಡೋದು ಸಂವಿಧಾನ ಎಲ್ಲರಿಗೂ ಹಕ್ಕು. ಆ ಹಕ್ಕಲ್ಲಿ ಪೊಲೀಸ್ ಅವ್ರನ್ನ ಚೂ ಬಿಡೋದು ಸರಿ ಬಿಡಿ, ಪೊಲೀಸ್ ಅವ್ರ ಕೆಲಸ ಮಾಡ್ತಾರೆ, ಅಲ್ಲ ಒಂದ್ ನಿಮಿಷ. ಅದರಲ್ಲಿ ಕೆಲವೊಬ್ರು ಗುಂಡಾಗಡಿ ನೀವು ನೋಡಿರ್ತೀರ. ತಪ್ಪು ರಾಂಗ್, ಆ ಥರ ಮಾಡೋದು ರಾಂಗ್. ನೋಡಿ, ಒಬ್ರು ಇವ್ರನ್ನ ಪಾಕಿಸ್ತಾನ್ಗೊಲ್ಸೋದು, ಆಮೇಲೆ ಚೈನಾನ ಹೋಲಿಸೋದು, ಇದೆಲ್ಲ ತಪ್ಪಲ್ಲ ಸರ್. ಯಾರು ಹೋಲಿಸ್ತಾರೆ ನಿಮ್ಮ ಪ್ರಕಾರ? ನೋಡಿ ಸರ್, ಸೋಷಿಯಲ್ ಮೀಡಿಯಾದಾಗ ನೀವು ಇರ್ತೀರಲ್ಲ, ಆಕ್ಟಿವ್ ಕರೆಕ್ಟ್ ಅಲ್ಲ ಸರ್. ನೀವು ಸೋಷಿಯಲ್ ಮೀಡಿಯಾದಾಗ ನೀವು ಹೇಳಿದ್ ಕರೆಕ್ಟ್, ರೈಟ್, ಐ ಅಗ್ರಿ, ಒಪ್ಕೋತೀನಿ. ಈಗ ಅದೇ ರೀತಿಯಾಗಿ ಇವರು ವಿದ್ಯಾರ್ಥಿಗಳ ನೋವನ್ನ ಕೇಳೋದು ಬಿಟ್ಟು ಇವರು ಯಾರ್ಯಾರ ಬಗ್ಗೆನೋ ಯಾವ್ದಾದ್ರ ಬಗ್ಗೆನೋ ಒಂದು ಧರ್ಮದ ಬಗ್ಗೆ, ಜಾತಿ ಬಗ್ಗೆ ಇವರು ತಕೊಂಡು ಮಾತಾಡ್ತಿರೋದು. ಈಗ ಸಿಜೆಪಿ ಅಂತ ಯಾವ್ದೋ ಒಂದು ಪಾರ್ಟಿ ಉಟ್ಕೊಂಡಿದೆಯಲ್ಲ ಸರ್, ಜಿರಳೆ ಪರಳೆ ಅನ್ಕೊಂಡು, ಅದು ಸರಿನಾ? ಅವ್ರು ಮಾತಾಡೋದು ಸರಿನಾ? ಯಾರು ಧರ್ಮದ ಬಗ್ಗೆ ಮಾತಾಡೋದಲ್ಲ. ಒಂದ್ ನಿಮಿಷ, 80% ಹಿಂದೂ ಜನನೇ ಬರ್ದಿದ್ದವ್ರು ಈ ಎಕ್ಸಾಮ್ನ. ಅಲ್ಲಿ ಪ್ರೊಟೆಕ್ಟ್ ಮಾಡಿದವ್ರಿಗಿನ ಹಿಂದೂ ಜನಗೆ ಸರ್ ಜಾತಿ ಯಾಕೆ ತರ್ತೀರಿ? ಅಲ್ಲ, ನಾವು ತಂದಿದ್ದಲ್ಲ. ಅಲ್ಲ ಸರ್, 9:30 ನಾನು ಮನೇಲಿ ನೋಡಿದಾಗ ಟಿವಿ ಹೆಸರು ಹೇಳಲ್ಲ. 9:30 ನಾನು ಮನೇಲಿ ನೋಡಿದಾಗ ಟಿವಿ ಹೆಸರು ಹೇಳಲ್ಲ. ಆ ಟಿವಿ ಅವರು ಕೆಲವೊಬ್ರು ಕಾಂಗ್ರೆಸ್ ಅವರು, ಕೆಲವೊಬ್ರು ಇನ್ನೊಬ್ರು ಅವ್ರವ್ರು ಬೀಜ ಸಲುವಾಗಿ, ಅವ್ರವ್ರ ವೋಟಿಂಗ್ ಸಲುವಾಗಿ. ಒಂದ್ ನಿಮಿಷ ಸರ್, ನೋಡ್ರಿ, ಇವಾಗ ಒಬ್ರಿಗೆ ಆಟೋವ್ರಿಗೆ ಏನೊಂದು ಪ್ರಾಬ್ಲಮ್ ಅಂತು, ಆಟೋವರಷ್ಟೇ ಹೋರಾಟ ಮಾಡಲ್ಲ ಸರ್. ನೋಡಿ, ಅಣ್ಣಾ ಹಜಾರೆ ಮಾಡಿದಾಗ ಬಿಜೆಪಿ ಅವರು ಸಪೋರ್ಟ್ ಕೊಟ್ರು, ಬಟ್ ಅಣ್ಣಾ ಹಜಾರೆ ಅವರು ಒಪ್ಕೊಂಡಿಲ್ಲ, ನಿಮ್ ಸಪೋರ್ಟ್ ನಮ್ಗೆ ಬೇಕಾಗಿಲ್ಲ ಅಂತ ಹೇಳಿ. ಇವ್ರಿಗೇನ ಕಾಂಗ್ರೆಸ್ ಅವ್ರು ನಿಮ್ ಸಪೋರ್ಟ್ ನಮ್ಗೆ ಬೇಕಾಗಿಲ್ಲ ಅಂತ ಹೇಳಿ ಸರ್. ಹುಡುಗರುದಾದ ಇದು ಯಾಕೆ ಹೋಲಿಸ್ತೀರಾ ಪಾಕಿಸ್ತಾನ್ಗೆ, ಚೆನ್ನೈಗೆ, ಇನ್ನೊಬ್ರಿಗೆ ಯಾಕೆ ಹೋಲಿಸ್ತೀರಾ ಸರ್? ನಾನು ಒಂದ್ ಹೇಳ್ತೀನಿ ನೋಡ್ರಿ ಸರ್, ನಿನ್ನೆ ಮೀಡಿಯಾ ಅವ್ರಿಗೆ ಅಲ್ಲಿ ಆಗಿದ್ದು ತಪ್ಪೆ. ಮೀಡಿಯಾ ಒಳಗೆ ಹೋಗಿಲ್ಲ, ಅಲ್ಲಿ ಎಲ್ಲ ನನ್ನ ಫ್ರೆಂಡ್ಸ್ ಇದ್ದಾರೆ, ಇಲ್ಲ ನಂಗಿಲ್ಲ ಸರ್. ಇದು ಎಲ್ಲಿಗೆ ಹೋಗುತ್ತೆ ಸರ್ ದೇಶ? ಅದನ್ನ ನಾನು ಏನ್ ಸಂದೇಶ ಕೊಡ್ತಿದ್ದಾರೆ ಅಂತ ನಾನು ಒಂದೇ ಪ್ರಶ್ನೆ ಸರ್,
ನನಗೆ ಭಾರತ ದೇಶ ಎಲ್ಲಿಗೆ ಹೋಗುತ್ತೆ? ಕರೆಕ್ಟ್, ನಮಗೂ ಅದೇ ಪ್ರಶ್ನೆ ಎಲ್ಲಿಗೆ ಹೋಗುತ್ತೆ? ಪ್ರಶ್ನಾರ್ಥಕವಾಗಿ ಉಳ್ಕೊಂಡ್ಬಿಟ್ಟಿದೆ ಈಗ. ಬರೇ ಸರ್ ಏನ್ ಬರೋದು ಸಂದೇಶ ಅಲ್ಲ ಅಂತ ಸರ್, ಬರೇ ಬರೋದು ಹಿಂದುತ್ವ ಸಾರ್, ನಾವುಗಳೆಲ್ಲ ಹಿಂದೂಗಳೇ. ನಾವ್ ಯಾರಿಗ್ ಮತ ಹಾಕ್ತಿವೋ ಅದು ನಮ್ಮ ಹಕ್ಕು. ಕರೆಕ್ಟ್. ಇವತ್ತು ನೋಡಿ ಸರ್, ರಾಮನ ಗುಡಿಯಲ್ಲಿ ಕೊಳ್ಳೆ ಹೊಡಿತಿದ್ದಾರೆ, ಅದ್ರ ಬಗ್ಗೆ ಯಾರು ಮಾತಾಡಲ್ಲ. ಯಾಕೆ ಸರ್? 30-40 ಟಿವಿಗಳಿದ್ದಾರೆ, ಒಂದೊಂದು. ಅವಾಗ ಟಿವಿಗಳಿಗೆ ಜಮಾನ್ ಇರ್ಲದಾಗ ಅವಾಗ ಇಂಡಿಯನ್ ಫ್ಲಾಗ್ ಎತ್ತಿದ್ರೆ ಬ್ರಿಟಿಷ್ ಅವ್ರು ಶೂಟ್ ಮಾಡೋ ಅಲ್ಲಿ ಕೆಲವೊಬ್ರು ಎತ್ತಿದ್ರು ಫ್ಲಾಗ್ಗಳನ್ನ. ಇವತ್ತೇನು ಪರಿಸ್ಥಿತಿ ಸರ್? ನಮ್ಮ ಜನಾಗ ನಮ್ಮ ಹುಡುಗರನ್ನೇ ಟೆರರಿಸ್ಟ್ ಅನ್ನಕತ್ತಾರೆ ಇವರು. ಇಂಥವ್ರು ಹೆಂಗ್ ಸರ್? ಅಲ್ಲ, ಕೆಲವೊಂದು ಸ್ಟೇಟ್ಮೆಂಟ್ಗಳು ಅವ್ರು ಕೊಡೋದು ಸರಿನಾ ನಿಮ್ಮ? ಯಾರು ಸರ್? ನಾನು ಎರಡು ಆಂಗಲ್ ಅಲ್ಲೂ ಕೇಳ್ತಾ ಇದ್ದೀನಿ ಸರ್, ಎರಡು ಆಂಗಲ್ ನಾನು ಮಾತಾಡಕ್ಕೆ. ಎರಡು. ಆಮೇಲೆ ಈಗ ನೋಡಿ, ಮೊಟ್ಟ ಮೊದಲ ಬಾರಿಗೆ ಪೊಲೀಸ್ನವರ ಮೇಲೆ, ಆಸ್ತಿ ಪಾಸ್ತಿ ಮೇಲೆ ಅವ್ರ ಕಡೆಯಿಂದಾನೆ ಮೊದಲಿಗೆ ಹಲ್ಲೆ ಆಗಿರೋದಕ್ಕೆ ಇವತ್ತು ಕಂಪ್ಲೀಟ್ ಆಗಿ ವಿಡಿಯೋಸ್ಗಳು ಲಭ್ಯ ಆಗಿದೆ ವಿತ್ ಡೇಟ್. ಸೊ ಆ ತರ ಆದಾಗ ಇವ್ರ ತಾನೇ ಏನ್ ಮಾಡಕ್ಕಾಗುತ್ತೆ ಸರ್? ಮಕ್ಕಳು ಅನ್ನೋದು ನಮ್ಮ ಮನೇಲಿ, ನಿಮ್ಮ ಮನೇಲಿಗೆ ನಮ್ಮ ಮಕ್ಳು ಇರ್ತಾರೆ, ನನ್ನ ಮನೇಲಿ ಮಕ್ಳು ಇರ್ತಾರೆ. 20 ವರ್ಷ ಅವ್ರಿಗೆ ನಾವ್ ಏನೇನ್ ಅಂತೀವಾ, ನಿನ್ಗೇನ್ ಗೊತ್ತಾಗಲ್ಲ ಸುಮ್ಮನೆ ಇರಿ ಅಂತೀವ್ರಾ? ಇಲ್ಲ, ಪೊಲೀಸ್ ಅವ್ರಿಗಿನ ಹಂಗೆ ನಡ್ಕೋಬೇಕಿತ್ತು. ಮಕ್ಕಳೇ ನಿಮ್ಗೇನು ಗೊತ್ತಿಲ್ಲ. ನಾನೊಬ್ಬ ಪ್ರತಿಭಟನಾಕಾರ ಅಂತ ಇಟ್ಕೊಳ್ಳಿ. ನಾನೊಬ್ಬ ಪ್ರತಿಭಟನಾಕಾರ. ಆಯ್ತು, ವಿದ್ಯಾರ್ಥಿಗಳಿಗೆ ನ್ಯಾಯ ಬೇಕು, ಇದಕ್ಕೋಸ್ಕರ ನಾನು ಉಪವಾಸ ಸತ್ಯಾಗ್ರಹ ಮಾಡ್ತೀನಿ, ಊಟ ಬಿಡ್ತೀನಿ, ಬೇಕಾದ್ರೆ ನಾನು ಪ್ರಾಣ ಕೊಡ್ತೀನಿ. ಅದು ಬಿಟ್ಬಿಟ್ಟು ಹೋಗಿ ಪೆಟ್ರೋಲ್ ಬಂಕಿಗೆ ಬೆಂಕಿ ಹಚ್ಚಕ್ ಹೋಗೋದು ಸರಿನಾ ಸರ್? ನೀವು ದಾಖಲಾತಿ ಸಮೇತ ಮಾತಾಡ್ಬೇಕಂದ್ರೆ ಕೆಲವೊಬ್ರು ಜನರು ಅಲ್ಲಿ ಬಂದಿದ್ದವರು ಗುಂಡಾಗರ್ದಿ ಮಾಡಿದವರು. ಏನ್ ನಿಮ್ಮ ಹೆಸರೇನು? ರಂಜಿತ್ ಕುಮಾರ್ ಅಂತ. ಯಾವ ಊರಿಂದ ಬಂದಿರಿ? ನಾನು ಬ್ಯಾಂಗ್ಳೂರ, ಇಲ್ಲಿ ವಿದ್ಯಾರಣ್ಯಪುರದಲ್ಲಿ ಇರೋದು. ವಿದ್ಯಾರಣ್ಯಪುರಂ. ಏನ್ ಓದ್ತಾ ಇದೀರಾ? ನಾನೀಗ ಸೆಕೆಂಡ್ ಪಿ ಓದ್ತಿರೋದು. ನೆಕ್ಸ್ಟ್ ನೀಟ್ ಎಕ್ಸಾಮ್ ಬರೀಬೇಕು. ಬರೆಯೋಣ ಅಂತ ನಮ್ಮ ಅಕ್ಕ ಆಲ್ರೆಡಿ ಟ್ರೈ ಮಾಡ್ತಿದ್ದಾಳೆ. ಬರೆಯೋಣ ಅಂದ್ರೆ ಇವು ಸೋರಿಕೆ ಪಾರಿಕೆ ಏರಿಕೆ ಅಂತ ಅದಲ್ಲ, ಇವಾಗ ಆಲ್ರೆಡಿ ಟ್ರೈ ಮಾಡ್ದು. ಅವಳು ತಮಿಳ್ನಾಡಲ್ಲಿ ಇರೋದು. ಅವ್ರಿಗೂ ಇವಾಗ ಈ ತರ ಅಫೆಕ್ಟ್ ಆಗಿದ್ದಾರೆ. ಇವಾಗ ಸೆಂಟ್ರಲ್ ಇವಾಗ ಯಾರ್ಬೋದು ಇರ್ಬೋದು. ಇವಾಗ ಅಲ್ಲಿ ಡೆಲ್ಲಿದಲ್ಲಿ ಈಗ ಒಬ್ರು ಪೊಲೀಸ್ ಅಂತ ಬರ್ತಾರಲ್ಲ, ಅವ್ರು ಬಂದ್ಬಿಟ್ಟು ಒರಿಜಿನಲ್ ಪೊಲೀಸ್ ಇರ್ತಾರೆ, ಅವ್ರ ಹತ್ರ ಏನಾದ್ರು ಬ್ಯಾಚ್ ಇರುತ್ತೆ, ಅವರು ಹೆಸ್ರಿಗಂತ ಪೊಲೀಸ್ ಬರ್ತಾರೆ. ಆದ್ರೆ ಬಂದ್ಬಿಟ್ಟು ಯಾವುದೋ ಒಂದು ಪಾರ್ಟಿಗೆ ಹೇಳಕ್ ಆಗಲ್ಲ, ಬರ್ತಾರೆ ಲಾಠಿ ಚಾರ್ಜ್ ಮಾಡ್ಬಿಟ್ಟು ಹೋಗ್ತಾರೆ. ಅವ್ರು ಪೊಲೀಸ್ ಅಂತ ಗೊತ್ತಾಗತ್ತಾ? ಪೊಲೀಸ್ ಅವ್ರು ನೆಟ್ಟಿಗೆ ಆಡ್ತಿದ್ದಾರೆ. ಅವ್ರು ಮೂರನೇವ್ರು ಯಾರೋ ಗೊತ್ತಿಲ್ಲ. ವಿದ್ಯಾರ್ಥಿಗಳು ಕರೆಕ್ಟ್ ಆಗಿದ್ದಾರೆ, ಸೆಂಟ್ರಲ್ ಇರೋರು ಅಂತ. ಯಾರಂತ ನಾನು ಇರ್ಬೋದು, ಯಾರು ಬೇಕಾದ್ರೂ ಇರ್ಬೋದು. ನೀವು ಅಂದ್ರೆ ಪೆಟ್ರೋಲ್ ಬಂಕ್ ಅಲ್ಲಿ ಬೆಂಕಿ ಹಚ್ಚಕೋದ್ರಂತ ಅವ್ರು ಸ್ಟೂಡೆಂಟ್ಸ್ ಇರ್ಬೋದಾ? ಬೇರೆ ಯಾರೋ ಅವ್ರು ಬರ್ಬೋದು, ಹಚ್ಬಿಟ್ಟು ಹೇಳಿದ್ರೆ ಸ್ಟೂಡೆಂಟ್ಸ್ ಹಚ್ಚಿರೋದು ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತಾರೆ. ಅವ್ರಿಗೆ ಗೊತ್ತ ಅವ್ರಿಗೆ ಸ್ಟೂಡೆಂಟ್ಸ್ ಹಚ್ಚಿರೋದಂತ. ಕರೆಕ್ಟ್. ನಿಮ್ಮ ಹೆಸರೇನಂದ್ರೆ? ರಂಜಿತ್ ಕುಮಾರ್. ರಂಜಿತ್ ಅವರು ಹಂಗೆ ಹೇಳ್ತಾ ಇದಾರೆ, ಪೊಲೀಸ್ ವೇಷದಲ್ಲಿ ಬಂದು ಹೊಡೆದ್ಬಿಟ್ಟು ಹೋಗ್ಬೋದು ಅಂತ. ಹಂಗೂ ಮಾಡ್ಬೋದು, ಹಿಂಗೂ ಮಾಡ್ಬೋದು ಅಂತ. ಒಂದು ಫಿಲಮೇ ಗೊತ್ತಲ್ಲ, ಬಿಗಿಲ್ ಅಂತ. ಅದು ಸ್ಟಾರ್ಟಿಂಗ್ ಪೊಲೀಸ್ ಇರಲ್ಲ, ಫುಲ್ ರೌಡೀಸು. ಸ್ಟೂಡೆಂಟ್ಸ್ ಹೊಡೆಕ್ ಬರ್ತಾರೆ, ಆದ್ರೆ ಪೊಲೀಸರು ಅವ್ರು ಕೇಳ್ತಾರೆ ನೀನ್ ಸ್ಟೂಡೆಂಟ್ಸ್ ಅಪ್ಪ ಅಂತ. ಸ್ಟೂಡೆಂಟ್ ಸೇರಿ ನಾನು ಸ್ಟೂಡೆಂಟ್ಸ್ ಅಲ್ಲ, ನೀನ್ ಪೊಲೀಸ್ ಅಂತ ಕೇಳ್ತಾರೆ. ಕೆಲವೊಂದು ಟೈಮ್ ಸಿನಿಮಾ ನೋಡ್ಬಿಟ್ಟು ರಿಯಲ್ ಆಗಿ ಆಗ್ಬಿಡುತ್ತೆ. ಇವಾಗ ರಿಯಲ್ ಇರ್ ನಡೀತಿರೋದು, ಫಿಲಮ್ ಅಲ್ಲಿ ತೆಗಿತಿರೋದು. ಕರೆಕ್ಟ್. ಅದು ಹೇಳಕ್ ಮತ್ತೆ ಮೇಡಮ್ ಬನ್ನಿ ಮಾತಾಡಬೇಕು. ವಾ ಏನ್ ಸರ್ ನಿಮ್ಮ ಹೆಸರು? ಐ ಡೋಂಟ್ ನೋ ಕನ್ನಡ ದಟ್ ಮಚ್. ಕನ್ನಡ ಬರಲ್ವಾ? ಬರತ್ತೆ, ಸ್ವಲ್ಪ ಬರತ್ತೆ. ಸ್ವಲ್ಪನೇ ಹೇಳ್ಬಿಡ್ರಿ, ಯಾಕಂದ್ರೆ ಇದು ಕನ್ನಡ ಚಾನಲ್. ನನ್ನ ಹೆಸರು ಸದಾಶಿವ್ ಸಿನ್ಹಾ. ಸದಾಶಿವ್ ಯಾವ ಊರವರು ನಿಮ್ದು? ಯಾವ ಊರು? ಊರು ನೇಟಿವ್ ಬಿಹಾರ್. ಬಿಹಾರಿಂದ ಇಲ್ಲಿಗೆ ಪ್ರೊಟೆಸ್ಟ್ ಮಾಡಕ್ ಬಂದ್ರ? ಬೇಡ. ಐ ವರ್ಕ್ ಹಿಯರ್. ಯು ಸ್ಟೇಯಿಂಗ್ ಇನ್ ಬೆಂಗಳೂರು. ಓಕೆ, ಹೇಳಿ. What is your opinion? My opinion is like I stand only for the students. I am not related to any CJP, BJP, any party or Congress. I have come here. I have taken a leave for today. I'm coming here from Varthur. I paid 400 rupees for auto fare. 2 hours I spent. For protest? Only for the student. Yes. Only for the students, because there should be some accountability which the government of India should take. Whoever is sitting in that position, that doesn't matter. That is only my case. That's why I am here. Hi girls. ಕನ್ನಡ ಬರುತ್ತೆ ಎಲ್ರಿಗೂ? ಕನ್ನಡ ಗೊತ್ತಿಲ್ಲ. ಯಾವೂರು? ಕೇರಳವಾ? ನಿಮ್ಮ ಹೆಸರೇನು? ರಕ್ಷಿತಾ. ನಿಮಗೆ ಕನ್ನಡ ಬರುತ್ತಲ್ವಾ? ರಕ್ಷಿತಾ ಅವ್ರು ಏನು ಓದ್ತಾ ಇದ್ದೀರಾ? ಈ ಕಡೆ ಬನ್ನಿ, ಮಾತಾಡಬೇಕು. ನೀವು ಮಾತಾಡಿದ್ರೇನೆ. MBA ಮಾಡ್ತಾ ಇದ್ದೀನಿ. MBA ಮಾಡ್ತಾ ಇದ್ದೀರಾ? ಯಾಕೆ ಬಂದಿದ್ದೀರಾ ಇಲ್ಲಿ? ಪ್ರೊಟೆಸ್ಟ್. ಯಾವ ಕಾರಣಕ್ಕೆ? ಏನಾಗಿದೆ? ಎಕ್ಸಾಮಿನೇಷನ್ ಪೇಪರ್ ಲೀಕ್ ಆಗಿದೆ. ಹೌದಾ? ಯಾವಾಗ ಲೀಕ್ ಆಯ್ತು? ಎಷ್ಟೊತ್ತಿ ಲೀಕ್ ಆಗುತ್ತೆ ನಿಮಗೆ ಗೊತ್ತಿಲ್ಲ? ಅಲ್ಲಲ್ಲ, ಈಗ ರೀಸೆಂಟ್ ಆಗಿ ಯಾವಾಗ ಲೀಕ್ ಆಯ್ತು? ರೀಸೆಂಟ್ ಆಗಿ ಲೀಕ್ ಆಗಿದೆ ಅಲ್ವಾ? ಅದು ಯಾವ ತಿಂಗಳಲ್ಲಿ, ಯಾವ ತಿಂಗಳಲ್ಲಿ ಎಕ್ಸಾಮ್ ನಡೀತು? ಎಕ್ಸಾಮ್ ಯಾವ ಮಂತಲ್ಲಿ ನಡೀತು ಅಂತ ಗೊತ್ತಾ ನಿಮಗೆ? ಗೊತ್ತಿಲ್ಲ. ಯಾವಾಗ ರೀ ಎಕ್ಸಾಮ್ ಆಯ್ತು ಅಂತ ಗೊತ್ತಾ? ಅದೆಲ್ಲ ನೀವು ಕೇಳಬೇಡಿ. ನಾನು ಯಾಕೆ ಕೇಳ್ತಿದ್ದೀನಿ ಅಂದ್ರೆ, ನೀವು ಪ್ರೊಟೆಸ್ಟ್ ಮಾಡಕ್ ಬರ್ತಿದ್ದೀರಿ ಅಂದ್ರೆ ಎಲ್ಲ ತಿಳ್ಕೊಂಡು ಬರಬೇಕು. ಓಕೆ, ಗೊತ್ತಿಲ್ಲದರನು ಬರ್ಬೋದಲ್ವಾ? ಓಕೆ, ನಿಮಗೆ ಯಾಕೆ ಹರ್ಟ್ ಆಗಿದೆ? ಪ್ರೊಟೆಸ್ಟ್ ಮಾಡ್ಬೇಕಂತ ಯಾಕೆ ಅನಿಸ್ತು? 21 ಪೀಪಲ್ ಸುಸೈಡ್ ಮಾಡ್ಕೊಂಡಿದ್ದಾರೆ, ಸ್ಟೂಡೆಂಟ್ಸ್. ಅದಕ್ಕೋಸ್ಕರ. ಓಕೆ, ಅದಕ್ಕೋಸ್ಕರ ಸಪೋರ್ಟ್ ಮಾಡಕ್ ಬಂದಿದ್ದೀವಿ. ಓಕೆ, ನೀವು ಆಸ್ ಎ ಸ್ಟೂಡೆಂಟ್ ಆಗಿ ಸ್ಟೂಡೆಂಟ್ಗೆ ಸಪೋರ್ಟ್ ಮಾಡಕ್ ಬಂದಿದ್ದ ಅಥವಾ ಯಾವುದೋ ಒಂದು ಪಕ್ಷ? ಸ್ಟೂಡೆಂಟ್ಸ್ಗೋಸ್ಕರ CJP, ಜಿರ್ಲೆ ಪರ್ಲೆ ತಿಗಣೆ ಅದೆಲ್ಲ ಇಲ್ಲ. ಅದೆಲ್ಲ ಏನಿಲ್ಲ, ಜಸ್ಟ್ ಫಾರ್ ಸ್ಟೂಡೆಂಟ್ಸ್ಗೋಸ್ಕರ. ಓಕೆ, ಏನು ಹೇಳ್ತೀರಾ ಸರ್ಕಾರಕ್ಕೆ? ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಪ್ಲೀಸ್ ಇದ್ರ ಬಗ್ಗೆ ಸ್ವಲ್ಪ ಅಲ್ಲ, ಜಾಸ್ತಿ ಗಮನ ಕೊಟ್ಟು ಲೈಕ್
ನೋಡಿ ಏನಾದರೂ ಮಾಡೋಕ್ಕಾಗುತ್ತಾ ನಿಮ್ಮ ಕೈಯಲ್ಲಿ ಪ್ಲೀಸ್ ಸಪೋರ್ಟ್ ಮಾಡಿ ಸ್ಟೂಡೆಂಟ್ಸ್ಗೋಸ್ಕರ ಥ್ಯಾಂಕ್ ಯು ಸ್ಟೂಡೆಂಟ್ಗೋಸ್ಕರ ಸಪೋರ್ಟ್ ಮಾಡಿ. ಓಕೆ ಹಾಂ ಮೇಡಮ್, ಕನ್ನಡ 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 ಗೊತ್ತಿಲ್ಲ ಅನ್ನೋದು ಮಾತ್ರ ಚೆನ್ನಾಗಿ ಕನ್ನಡದಲ್ಲಿ ತಿಳ್ಕೊಂಬಿಟ್ಟಿದ್ದೀರಿ. ಕನ್ನಡ ಗೊತ್ತಿಲ್ಲ ಅಂತೇಳಿ ನಮ್ಮ ಮನಸ್ಸಿಗೆ ನೋವು ಮಾಡ್ತೀರಿ. ಯಾರಿಗೆ ಬರುತ್ತೆ ಕನ್ನಡ? ಕನ್ನಡ ಕನ್ನಡ ನೋ ಕನ್ನಡ. ಇಂಗ್ಲೀಷ್, ಮೈ ಇಂಗ್ಲೀಷ್ ಇಸ್ ಕಂಗ್ಲೀಷ್. ಹಾಂ ಕನ್ನಡ ಕನ್ನಡ. ಏನು ನಿಮ್ಮ ಹೆಸರು? ಸರ್ ಯೋಗೇಶ್ ಅಂತ ಸರ್. ಯೋಗೇಶ್ ಯಾವರು? ಬೆಂಗಳೂರೇ ಸರ್. ಬೆಂಗಳೂರೇ. ಏನು ಓದ್ತಾ ಇದ್ದೀರಾ? ಓದ್ ಮುಗಿದಿದೆಯಾ? ಏನು ಕತೆ? ವರ್ಕ್ ಮಾಡ್ತಾ ಇದ್ದೀನಿ ಸರ್. ವರ್ಕ್ ಏನು ಕೆಲಸ ಮಾಡ್ತಾ ಇದ್ದೀರಾ? ಕಾಲ್ ಸೆಂಟ್ರಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಕಾಲ್ ಸೆಂಟ್ರಲ್ಲಿ ವರ್ಕ್ ಮಾಡ್ತಿದ್ರಿ. ಏನು ಓದಿದ್ರಿ ನೀವು? ಸರ್ ಆ್ಯಕ್ಚುಲಿ ನಾವು ಇಂಜಿನಿಯರಿಂಗ್ ಓದಿದ್ದೀವಿ ಸರ್. ಇಂಜಿನಿಯರಿಂಗ್ ಓದಿ ಯಾಕೆ ಕಾಲ್ ಸೆಂಟ್ರ್? ಸರ್ ಆ್ಯಕ್ಚುಲಿ ನನಗೆ ಕಸ್ಟಮರ್ ಸಪೋರ್ಟ್ಗೆ ಇಂಟ್ರೆಸ್ಟ್ ಇತ್ತು ಸರ್, ಅದಕ್ಕೋಸ್ಕರ. ಕಸ್ಟಮರ್ ಸಪೋರ್ಟ್ಗೆ ಇಂಟ್ರೆಸ್ಟ್. ಹೌದು. ಸೊ ಈಗ ನೀವು ವಿದ್ಯಾರ್ಥಿಗಳ ಪರವಾಗಿ ಹೌದು ಸರ್, ಇದು ಪ್ರೊಟೆಸ್ಟ್ ಮಾಡಕ್ಕೆ ಬಂದಿದ್ದೀರಾ? ಪ್ರೊಟೆಸ್ಟ್ ಮಾಡೋಕ್ಕೆ ಬಂದಿದ್ದೀನಿ. ನೀವು ಓದಿದ್ದೇ ಏನೋ, ಕೆಲಸ ಮಾಡ್ತಿರೋದೇ ಏನೋ, ದಟ್ ಈಸ್ ಯುವರ್ ಇಂಟ್ರೆಸ್ಟ್. ಓಕೆ, ನೋ. ಈಗ ಏನು ಹೇಳ್ತೀರಾ ಇದೆಲ್ಲ ನೋಡುವಾಗ? ಈಗ ಒಂದು ಹೇಳಬೇಕು ಅಂತ ಹೇಳಿದ್ರೆ, ಪೊಲಿಟಿಷಿಯನ್ಸು ನಮ್ಮಿಂದ ಅವರಿಂದ ನಾವೇನಲ್ಲ. ನಮ್ದೇನೇ ಬೇಡಿಕೆಗಳಿದ್ರು ಅವರು ಸ್ಪಂದಿಸಬೇಕು. ಇವಾಗ ಸರ್ ಇದು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಪೀಸ್ಫುಲ್ ಪ್ರೊಟೆಸ್ಟೇ ಮಾಡ್ತಾ ಇದ್ದೀವಿ. ಆದರೂ ಸಹ ಅವರು ಪೊಲೀಸ್ನವರು ಲಾಠಿ ಚಾರ್ಜ್ ಮಾಡಿದ್ದಾರೆ, ಅದು ತಪ್ಪು. ಏನಾದರೂ ಗಲಾಟೆ ಮಾಡಿದ್ರೆ ಏನಾದರೂ ಇದು ಮಾಡಬೇಕು. ಗಲಾಟೆ ಆಗಿದ್ದಕ್ಕೆ ಮಾಡಿದ್ದಾರೆ ಸರ್. ಬಹುಶಃ ನಾನು ಮುಂಚೆ ಹಿಂಗೆ ಅನ್ಕೊಂಡಿದ್ದೆ, ಏನಕ್ಕಿದು ಈ ಥರ ಹಿಂಸಾಚಾರ ವಿದ್ಯಾರ್ಥಿಗಳ ಮೇಲೆ ಅಂತ. ಇವತ್ತು ನಾನು ಧೈರ್ಯವಾಗಿ ಹೊರಗಡೆ ಮೈಕ್ ಹಿಡ್ಕೊಂಡು ಬಂದಿದ್ದೀನಿ ಅಂತಂದರೆ, ಸೊ ಅಸಲಿ ವಿಚಾರ ನಾನು ತಿಳ್ಕೊಂಡೇ ಬಂದಿದ್ದೀನಿ ಸರ್. ಓಕೆ, ಗಲಾಟೆ ಮಾಡಿದ್ರೆ ವಾದ ಮಾಡಿ ಇದು ಮಾಡಬೇಕು ಸರ್. ಸೊ ನಾನು ಒಂದು ಕಡೆ ಒಂದು ರೂಲ್ಸ್ ಅನ್ನೋದಿರುತ್ತೆ. ಸೆಕ್ಷನ್ 144 ಗೊತ್ತಿದೆ ಅಲ್ವಾ ನಿಮಗೆ? ಆಮೇಲೆ 189 ಕಲಂ 2 ಗೊತ್ತಲ್ವಾ? ನಮ್ಮ BNS ಕಾಯ್ದೆ ಪ್ರಕಾರ ಗುಂಪಾಗಿ ಸೇರಿ ಪ್ರೊಟೆಸ್ಟ್ ಮಾಡೋದು ತಪ್ಪಲ್ಲ. ಆದರೆ ಆ ಪ್ರೊಟೆಸ್ಟಲ್ಲಿ ಯಾವುದೇ ಒಂದು ಕಲ್ಲು ತೂರಾಟ ಆದಾಗ ಅಲ್ಲಿ ಪೊಲೀಸ್ ಟೇಕಿಂಗ್ ಆ್ಯಕ್ಷನ್, 6 months ಜೈಲು, ದಂಡ ಎಲ್ಲ ಇದೆ. BNS ಮುಂಚೆ IPC ಇದ್ದಾಗ ಅದು 143 ಇತ್ತು, ರೈಟ್? ಆ ಥರ ಆದಾಗ ಪೊಲೀಸ್ ಟೇಕಿಂಗ್ ಆಕ್ಷನ್ ಅಲ್ವಾ? ಸರ್ ಆಕ್ಚುಲಿ ಪೀಸ್ಫುಲ್ ಪ್ರೊಟೆಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಏನಾದರೂ ತೊಂದರೆ ಆದ್ರೆ ಆ ಥರ ಮಾಡಿ ಪೀಸ್ಫುಲ್ಲೇ. ನೋಡಿ ಸರ್, ಈಗ ನಾನೊಂದು ರೋಡ್ ಗುಂಡಿ ಆಗಿದೆ ಅಂತ ನಾನೊಬ್ಬ ಜರ್ನಲಿಸ್ಟ್ ಆಗಿ ರೋಡ್ ಗುಂಡಿ ಒಳಗೆ ಮಲ್ಕೊಂಡೆ. ಮಾರನೆದಕ್ಕೆ ಗುಂಡಿ ಮುಚ್ಚಿದ್ರು. ನನಗೆ ಹಕ್ಕಿದೆ ಪ್ರತಿಭಟನೆ ಮಾಡೋದಕ್ಕೆ. ಬಟ್ ನಾನು ನಿಮ್ಮನ್ನು ತಗೊಂಡೋಗಿ ಗುಂಡಿ ಒಳಗೆ ಮಲಗಿಸಿದ್ರೆ ಅದು ನ್ಯಾಯನಾ? ಇಲ್ಲ ಸರ್, ಏನಾದ್ರು ತಪ್ಪು ಮಾಡಿದ್ರೆ ಇದು ಮಾಡಿ ಸರ್. ಆಮೇಲೆ ಸರ್ ಇನ್ನೊಂದು ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಈ ಪ್ರೊಟೆಸ್ಟ್ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ರೈಟ್ ಟು ರೀಕಾಲ್ ಮತ್ತೆ SOP, ಅದಕ್ಕೆ SOP ಬರಬೇಕು. ಅದಕ್ಕೆ ನಾವು ಆಲ್ ಓವರ್ ಇಂಡಿಯಾ ಈಗ ಏನಾದ್ರು ಉಪೇಂದ್ರ ಅವ್ರು ಮಾಡಿದ್ದಾರೆ, ಅದು ಈಗ ಪ್ರತಿಭಟನೆ ಮೂಲಕ ಅದನ್ನ ರೈಟ್ ಟು ರೀಕಾಲ್ ಮಾಡಿದ್ದಾರೆ. ಬಟ್ ಉಪೇಂದ್ರ ಅವರ ಯಾವುದೇ ಮಾತುಗಳು, ಅವರ ಬ್ರಿಲಿಯನ್ಸಿ ಅದು ಅಪ್ಲೈ ಆಗಕ್ಕೆ ಗೌರ್ಮೆಂಟ್ ಬೇಕಲ್ವಾ? ಹೌದು ಸರ್, ಆಕ್ಚುಲಿ ಅದನ್ನ SOP ತಗೋಬರಕ್ಕೆ ಮತ್ತೆ ರೈಟ್ ಟು ರೀಕಾಲ್ ಬರಬೇಕು ಸರ್. ಅದೇನಿದೆಯೋ ಅದನ್ನ ಈ ಒಂದು ಸ್ಟೆಪ್ ಏನಿದೆ ಸ್ಟೂಡೆಂಟ್ ಪ್ರೊಟೆಸ್ಟ್, ಅದು ಇನ್ನೂ ಒಂದು ಸ್ಟೆಪ್ ಮುಂದೆ ಹೋಗಿ ರೈಟ್ ಟು ರೀಕಾಲ್ ಅನ್ನೋದಿದ್ರೆ ಅದು ಆಲ್ ಓವರ್ ಇದು ಬಂದ್ರೆ ಅದು ಚುನಾವಣೆ ಇದ್ರ ಮುಖಾಂತರ ಅವ್ರನ್ನ ಕೆಳಗಡೆ ಇಳಿಸೋ ಅಧಿಕಾರ ಜನರ ಹತ್ರ ಇರಬೇಕು.